ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವಿಡಿಯೋದಲ್ಲಿ ಸ್ಟ್ಯಾಂಡ್ ಬಳಸಿ ಸೀರೆ ಉಡ್ಸೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಅದೇ ವಿಡಿಯೋದಲ್ಲಿ ಲೆಂತ್ ಆಯಿತು ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ದೆ. ಅದಕ್ಕೇನೆ ಆ ಸ್ಟ್ಯಾಂಡ್ ಬಳಸೇನೆ ಕೈ ಕಾಲು ಹಾಕಿ ಹೇಗೆ ಸೀರೆ ಉಡ್ಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ. ಯಾಕೆಂತಂದರೆ ನಂದು ನೆಕ್ಸ್ಟ್ ವಿಡಿಯೋಗಳೇನೋ ನೋಟಿಫಿಕೇಶನ್ ಇದ್ದರೆ ನಿಮಗೆ ಬರುತ್ತೆ. ಈ ವಿಡಿಯೋದಲ್ಲಿ ಬಂದು ಸ್ಟ್ಯಾಂಡ್ ಬಳಸ್ಕೊಂಡು ಸೀರೆ ಉಡ್ಸೋದು ಹೇಗೆ ಮತ್ತು ಅದಕ್ಕೆ ಕೈ ಕಾಲು ಹಾಕೋದು ಹೇಗೆ, ಲಕ್ಷ್ಮೀ ದೇವಿಗೆ ಕೈ ಕಾಲು ಹಾಕಿ ಅಲಂಕಾರ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ಲಕ್ಷ್ಮೀ ದೇವಿಗೆ ಸ್ಟ್ಯಾಂಡಲ್ಲಿ ಕೈ ಕಾಲು ಹಾಕಿ ಹೇಗೆ ಸೀರೆ ಉಡ್ಸೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಸ್ಟ್ಯಾಂಡ್ನ ಇಟ್ಕೋಬೇಕು. ನೋಡಿ, ಹೋದ ವಿಡಿಯೋದಲ್ಲಿ ಯೂಸ್ ಮಾಡಿದ್ದು ಸ್ಟ್ಯಾಂಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೆ ಸ್ಟ್ಯಾಂಡು. ಫಸ್ಟ್ ಸ್ಟ್ಯಾಂಡ್ ತಗೋಬೇಕು. ಸ್ಟ್ಯಾಂಡ್ ತಗೊಂಡು ನೀವು ಯಾವ್ದು ಉಡಿಸ್ತಿರೋ ಸೀರೆ ಆ ಸೀರೆನ ತಗೊಂಡು ಕ್ಲೀನಾಗಿ ನೆರಿಗೆ ಇಟ್ಕೊಳ್ಳಿ. ನೆರಿಗೆನ ಯಾವಾಗ್ಲೂ ಚಿಕ್ಕದಾಗಿ ಇಡೀರಿ. ಯಾಕೆ ಅಂತಂದರೆ ನೆರಿಗೆ ಜಾಸ್ತಿ ಬರುತ್ತೆ. ನೀವು ದೊಡ್ಡದಾಗಿ ಇಡಿದ್ರೆ ಅದೊಂದು ಸ್ವಲ್ಪ ಕಮ್ಮಿ ಬರುತ್ತೆ. ನಿಮಗೆ ನೆರಿಗೆನೂ ಜಾಸ್ತಿ ಕಾಣಲ್ಲ. ಕೆಳಗಡೆ ಒಂದು 2-3 ಮಾತ್ರ ಕಾಣುತ್ತೆ. ಇದಕ್ಕೆ ನಾವು ಕೈ ಕಾಲು ಹಾಕ್ತಾ ಇರೋದ್ರಿಂದ ಒಂದು ಅರ್ಧ ಮೀಟ್ರಷ್ಟು ಈ ಕಡೆ ಸೀರೆನ ಬಿಟ್ಕೊಳ್ಳಿ. ಆಮೇಲೆ ನೆರಿಗೆ ಇಡಕ್ಕೆ ಸ್ಟಾರ್ಟ್ ಮಾಡಿ. ಈ ಕಡೆ ಒಂದು 2 ಮೀಟ್ರಷ್ಟು ಸೆರಗನ್ನ ಬಿಟ್ಕೊಳ್ಳಿ. ಈ ನೆರಿಗೆಗೆಲ್ಲ ಕ್ಲೀನಾಗಿ ಮಾಡಿ ಪಿನ್ ಹಾಕಿ. ಕ್ಲೀನಾಗಿ ನೆರಿಗೆ ಇಟ್ಕೊಂಡು ಕೆಳಗಡೆ ಒಂದು ಮತ್ತು ಸೆಂಟ್ರಲ್ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಇದು ಹೋಲ್ ಒಳಗಡೆ ಈ ಸೀರೆನೆಲ್ಲ ಹಾಕ್ಬಿಡಿ ಅಷ್ಟೇ. ನಿಮಗೆ ಆ ಕಾಲು ಎಷ್ಟು ಬರುತ್ತೋ ಅಷ್ಟನ್ನ ಮಾತ್ರ ಸೆರಗಾಗ್ಬಿಡಿ ನೆರಿಗೆಗೆ. ಇದನ್ನ ಈ ಥರ ಒಂದು ಸ್ವಲ್ಪ ಅಗಲ ಮಾಡಿ. ಯಾಕೆಂತಂದರೆ ನೆರಿಗೆ ಅವಾಗ ಅಗಲ ಬರುತ್ತೆ, ಇಲ್ಲಾಂದರೆ ಒಂದೇ ಕಡೆ ಎಲ್ಲ ಕೂತ್ಕೊಬಿಡುತ್ತೆ. ಪ್ಲೇಟು ಇಲ್ಲ ಅಂತಂದರೆ ಈ ಥರ ಬಟ್ಲಾಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಅದನ್ನ ಇಟ್ಕೊಂಡು ಅದಕ್ಕೆ ಅಕ್ಕಿ ತುಂಬಿದ್ದೀನಿ, ಅಳ್ಳಾಡಬಾರ್ದು ಅಂತ. ಆಮೇಲೆ ನೀವು ಡೈರೆಕ್ಟು ನೋಡಿ, ಫಸ್ಟು ಈ ಥರ ಕಳಸು ಚಂಬ ಏನು ರೆಡಿ ಮಾಡ್ಕೊಂಡಿರ್ತೀವಿ ಸುಮ್ಮನೆ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಇದಕ್ಕೆ ಕೈನ ಕಟ್ಕೊಳ್ಳಿ. ಈ ಕೈಯೆಲ್ಲ ಕಟ್ಟಾಗಿದೆ. ಕೈಯೆಲ್ಲ ಫಸ್ಟ್ ಕಟ್ಕೊಂಡು ಆಮೇಲೆ ಇದಕ್ಕೆ ಬೇಕಾದರೆ ಈಗ ಒಂದೇ ಸಮ ಇಡೋಕ್ಕಾಗಲ್ಲ. ಯಾಕೆಂತಂದರೆ ಚಿಕ್ಕ ದೊಡ್ಡ ಇರುತ್ತೆ. ನಾವು ಕಾಲು ಹಾಕ್ತಾ ಇರೋದ್ರಿಂದ ಒಂಚೂರು ಹೈಟ್ ಇರಲಿ ಅಂತ ಅಂದ್ಬಿಟ್ಟು ನಾನು ಒಂದು ಡಬ್ಬ ಇಟ್ಕೊತಾ ಇದ್ದೀನಿ. ಡಬ್ಬ ಇಟ್ಟರೆ ಕರೆಕ್ಟ್ ಹೈಟ್ ಆಗುತ್ತೆ. ನೋಡಿ, ಕರೆಕ್ಟಾಗಿ ಹೈಟ್ ಆಯಿತು. ನೀವು ಅಲ್ಲೇ ಇಡೋದ್ರಿಂದ ಯಾವುದಾದ್ರು ಅದು ರೈಟ್ ತಕ್ಕನಾಗೆ ಅದ್ರದ್ದು ಕೈ ಮತ್ತು ಕಾಲಿರಲಿ, ಅವಾಗ ಕರೆಕ್ಟಾಗಿ ಬರುತ್ತೆ ಸೀರೆ ಉಡ್ಸಿದ್ರೆ ನೀವು. ಮತ್ತು ಕಾಲನ್ನೇ ಫಿಕ್ಸ್ ಮಾಡ್ಕೊಳ್ಳಿ. ಕಾಲನ್ನ ಸುಮ್ಮನೆ ಈ ಥರ ಫಸ್ಟ್ ಹಾಕ್ಕೊಳ್ಳಿ ಅಳತೆಗೆ. ಎಷ್ಟು ಬೇಕು ನೋಡ್ಕೊಂಡು ಅಷ್ಟಕ್ಕೆ ದಾರ ಕಟ್ಬಿಡಿ. ನೋಡಿ, ಇಷ್ಟು ಕರೆಕ್ಟಾಗಿದೆ. ಇಷ್ಟಕ್ಕೆ ಬಿಟ್ಕೊಂಡು ಮಾಡಿ. ನೆಕ್ಸ್ಟು ಈ ಸೆರ್ಗೇನಿರುತ್ತೆ, ಈ ಸೆರ್ಗನ್ನ ನೆರಿಗೆ ತಗೊಳ್ಳಿ. ಕ್ಲೀನಾಗಿ ನೆರಿಗೆ ತಗೊಳ್ಳಿ. ಇದನ್ನು ಕ್ಲೀನಾಗಿ ನೆರಿಗೆ ತಗೊಂಡು ಈ ಕಡೆಯಿಂದ ಬಳಸಿ ಈ ಕಡೆಗೆ ಬಿಟ್ಕೊಳ್ಳಿ. ಫಸ್ಟ್ ಕೆಳಗಡೆ ಇಟ್ಕೊಳ್ಳಿ. ಕಾಲೆಲ್ಲ ಹಾಕಾದ್ಮೇಲೆ ಅದು ಹಾಕೋದಿ. ಫಸ್ಟ್ ಪಿನ್ನ
ಈ ಕಾಲು ಏನಿರುತ್ತೆ ಈ ಕಾಲೇನಾದ್ರೂ ನೀವು ಸ್ಟ್ರೈಟ್ ತಗೊಂಡಾಗ ಫುಲ್ ಸ್ಟ್ರೈಟ್ ಇತ್ತು ಅಂತಂದ್ರೆ ನೀವೇನಾದ್ರು ತಗೊಂಡಾಗ ಫುಲ್ ಸ್ಟ್ರೈಟ್ ಇತ್ತು ಅಂದ್ರೆ ಇಲ್ಲಿಗೆ ಒಂದು ಟಾಕಾ ತರ ಒಂದು ದಾರ ಹಾಕೊಳ್ಳಿ, ಇಲ್ಲಿ ಬೆಂಡ್ ಮಾಡಿ, ಅವಾಗ ಬೆಂಡ್ ಆಗಿರುತ್ತೆ. ಇಲ್ಲಿ ಬೆಂಡ್ ಆಗಿಲ್ಲ ಅಂತಂದ್ರೆ ಫುಲ್ ಸ್ಟ್ರೈಟ್ ಇತ್ತು ಅಂದ್ರೆ ನಿಮ್ಗೆ ಕೂರ್ಸಕ್ಕೆ ಆಗಲ್ಲ, ಹಿಂಸೆ ಆಗುತ್ತೆ. ಇಲ್ಲೇನು ಈ ಕಡೆ ಬಿಟ್ಕೊಂಡಿರ್ತೀರಿ ಸೀರೆನ, ಇದನ್ನ ಇದ್ರ ಮೇಲೆ ಹಾಕಿ ಈ ಬಾರ್ಡ್ರ್ ಏನಿರುತ್ತೆ ಈ ಬಾರ್ಡ್ರನ್ನ ಈ ಕಾಲ ಹತ್ರ ಬರೋ ತರ ಮಾಡಿ ಒಂದು ಪಿನ್ ಹಾಕೊಳ್ಳಿ. ನೋಡಿ, ಈ ಕಡೆ ಫಸ್ಟೇ ಬಿಟ್ಕೊಂಡಿರ್ತೀರಲ್ಲ ಅದನ್ನ ಇಲ್ಲಿ ಹಾಕೊಬೇಕು. ಇಲ್ಲಿಗೊಂದು ಪಿನ್ ಹಾಕೊಳ್ಳಿ. ಇದನ್ನೆಲ್ಲ ಆಮೇಲೆ ಸರಿ ಮಾಡ್ಕೊಳ್ಳೋರಿ. ನೆಕ್ಸ್ಟ್ ಇದಕ್ಕೆ ಇದೇನಿರುತ್ತೆ ಈ ಕಡೆ ಇದನ್ನ ಮೇಲ್ಗಡೆ ತಗೊಂಡು ನೋಡಿ, ಈ ಕಡೆ ಬಾರ್ಡರ್ ಇರುತ್ತಲ್ಲ, ಈ ಕಡೆ ಬಾರ್ಡರ್ನ ನೀವು ಈ ಕಾಲಿಗೆ ಪಿನ್ ಹಾಕೋಬೇಕು. ಈ ಬಾರ್ಡರ್ ಏನಿರುತ್ತೆ ಇದು ಕಾಲ ಹತ್ರ ಬರಬೇಕು. ಇದೆಲ್ಲ ಆದ್ಮೇಲೆ ಈ ಕಾಲ್ಗೆ ಸೇರಿಸಿ ಈ ಕಾಲ್ಗೆ ಒಂದು ಪಿನ್ ಹಾಕ್ಬಿಡಿ. ಪಿನ್ ಹಾಕ್ಬಿಟ್ರೆ ಮುಗೀತು ಕಾಲ್ದು. ಇದನ್ನೆಲ್ಲ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ. ನೋಡಿ, ಇದೇನಿರುತ್ತೆ ಇದು ಸೈಡಲ್ಲಿ ಏನಿರುತ್ತೆ ಸೀರೆ ಅದನ್ನೆಲ್ಲ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ. ಹೂವು ಎಲ್ಲ ಹಾಕಿದ್ರೆ ಮುಚ್ಚೋಗುತ್ತೆ, ಏನು ಕಾಣಲ್ಲ. ಕ್ಲೀನಾಗಿ ಕವರ್ ಮಾಡಿಕೊಂಡು ನೆಕ್ಸ್ಟು ಇಲ್ಲಿ ಸೆರಿಗೇನಿರುತ್ತೆ ಈ ಸೆರಗಿನ ತಗೊಳ್ಳಿ. ಸೆರಗಿನ ತಗೊಂಡು ಮಾಮೂಲಿ ಈ ಥರ ಹಾಕೊಳ್ಳೋದು. ಸೆರಗಿನ ಒಂದು ಸ್ವಲ್ಪ ಅದೇ ಥರ ಲೂಸ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಸೆರಗಿನ ನರ್ಗೆನ ಬಿಚ್ಚೋಣ. ಇದನ್ನೆಲ್ಲ ಹಂಗೇನೆ ಒಂಚೂರು ಕಾಣ್ದಿರೋ ಥರ ಮಾಡಿ ಕೊನೆಯಲ್ಲಿ ಎಲ್ಲ ಆದಮೇಲೆ ಇದನ್ನ ನೀಟ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಕೆಳಗಡೆ ಏನಿರುತ್ತೆ ನರ್ಗೆ ರೆಡಿ ಆಗಿದೆ. ನೋಡಿ, ಈಗ ಲಕ್ಷ್ಮಿ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ನೋಡಿ, ಈ ತರ ಸಿಂಪಲ್ ಆಗಿ ಈಸಿಯಾಗಿ ಬೇಗನೆ ಉಡ್ಸ್ಕೊಬಹುದು. ನೀವು ಮನೇಲಿ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ಈ ತರ ಉಡ್ಸ್ಬೋದು. ಈಗ ಎಲ್ಲ ರೆಡಿ ಆಗಿದೆ. ಈಗ ಮೇಲ್ಗಡೆ ಕಾಯಿ ಮಾಮೂಲಿ ನೀವು ಏನು ಇಡ್ತಿರೋ ನಿಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಏನು ಇಡ್ತಿರೋ ಎಲೆ ಮತ್ತೆ ನೀವು ಏನಾದರೂ ಹಾಕೋದಿದ್ರೆ ಹಾಕೋಬಹುದು. ನಾನು ಸುಮ್ಮನೆ ಸೀರೆ ಉಡ್ಸೋದು ತೋರಿಸ್ತಾ ಇರೋದ್ರಿಂದ ಬರೀ ಕಾಯಿ ಇಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಕಾಯಿ ಇಟ್ಟು ಇಲ್ಲಿ ಮುಗ್ಸಿರಿ ಹಾಕಿದ್ರೆ ಫಿನಿಶ್ ಆಗುತ್ತೆ.
ನೋಡಿ ಈ ತರ ಹಾಕಿದ್ರೆ ನೀವು ಈ ತರ ಡೆಕೋರೇಟೆಡ್ ಐಟಮ್ಗಳು ಮತ್ತೆ ಇಲ್ಲಿ ಹೂವುಗಳನ್ನ ಹಾಕಿದ್ರೆ ಈ ಗ್ಯಾಪ್ ಏನಿರುತ್ತೆ ನಿಮ್ಗೆ ಏನು ಕಾಣಲ್ಲ, ಕ್ಲಿಯರ್ ಆಗುತ್ತೆ. ಇಲ್ಲಿ ಮೊಗ್ಸಿರಿ ಹಾಕಿದ್ರೆ ನೋಡಿ, ಇಲ್ಲಿ ಮೊಗ್ಸಿರಿ ಹಾಕಿದ್ರೆ ಮುಗೀತು. ಇನ್ನು ಈ ಕಡೆ ಏನಾದ್ರು ಗ್ಯಾಪ್ಗಳಿದ್ರೆ ಅದನ್ನು ಕಾಣಲ್ಲ, ಕ್ಲೀನಾಗಿ ಎಲ್ಲ ಕವರ್ ಆಗುತ್ತೆ. ನೀವು ಹೂವು ಹಾಕೋದ್ರ ಮೇಲೆ ಡಿಪೆಂಡ್, ಹೇಗೆ ಹಾಕ್ತೀರಿ ಹೂವನ ಅನ್ನೋದ್ರ ಮೇಲೆ. ಆಲ್ಮೋಸ್ಟ್ ಆಲ್ 90% ಎಲ್ಲ ರೆಡಿ ಆಗಿದೆ. ಇನ್ನು ನಿಮ್ಮನೇಲಿ ಇರುವಂತಹ ಏನಾದರೂ ಡೆಕೋರೇಟೆಡ್ ಐಟಮ್ಗಳಾಗ್ಬೋದು, ಸರಗಳಿಂದ ನೀವು ಹೇಗೆ ಬೇಕಾದ್ರೂ ಅಲಂಕಾರ ಮಾಡ್ಕೊಬೋದು. ನಿಮ್ಮ ಹತ್ರ ಇರುವಂತಹ ಸರಗಳನ್ನ ಉಪಯೋಗಿಸಿ ಅಲಂಕಾರಗಳನ್ನ ಮಾಡ್ಕೊಬೋದು. ನೋಡಿ ನಿಮ್ಮ ಮನೇಲಿ ಏನೇನು ಡೆಕೋರೇಟೆಡ್ ಐಟಮ್ಗಳಿರುತ್ತೋ ಅದರಲ್ಲಿ ಡೆಕೋರೇಟ್ ಮಾಡ್ಕೊಬೋದು. ನೀವು ಯಾವ್ದಾವ್ದು ಇಟ್ಟಿರ್ತೀರೋ ಲಕ್ಷ್ಮಿಗೆ ಅಂತ ಸರ, ಅದನ್ನೇ ಹಾಕೊಳ್ಳಿ. ನೋಡಿ ಇದು ಕೊನೆ ಔಟ್ಲುಕ್ ಈ ತರ ಕಾಣುತ್ತೆ. ಬೇಗನೆ ನೀವು ಉಡ್ಸ್ಕೊಬೇಕು ಅಂತಂದ್ರೆ ಸ್ಟ್ಯಾಂಡ್ ಬಳಸಿ ಹೇಗೆ ಉಡ್ಸ್ಕೊಳ್ಳೋದು ಕೈ ಕಾಲು ಹಾಕಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಕೊನೆ ಔಟ್ಲುಕ್ ಈ ತರ ಕಾಣುತ್ತೆ ಲಕ್ಷ್ಮಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಹಿಂದಿನ ವಿಡಿಯೋಗಳು ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ, ಅದರಲ್ಲಿ ತುಂಬ ಚೆನ್ನಾಗಿ ಉಡ್ಸಿರೋದಿದೆ. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡೋದು ಹೇಗೆ, ಮತ್ತೆ ಲಕ್ಷ್ಮಿಗೆ ಡಿಫ್ರೆಂಟ್ ಆಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಸ್ಟ್ಯಾಂಡ್ ಬಳಸಿ ಹೇಗೆ ಉಡ್ಸೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.